ನಮಸ್ಕಾರ, ವೆಲ್ಕಮ್ ಟು ಸ್ವರಾಜ್ಯ ಕೆಮಿಸ್ಟ್ರಿ ಚಾನಲ್. ನನ್ನ ಹೆಸರು ಜಿ ಸ್ಮಿತಾ. ಈ ಚಾನಲ್ ಮೂಲಕ ಕೆಮಿಸ್ಟ್ರಿ ಸಬ್ಜೆಕ್ಟ್ ರಿಲೇಟೆಡ್ ಕೆಲವು ಟಾಪಿಕ್ಗಳ ವಿಡಿಯೋಗಳನ್ನ ಅಪ್ಲೋಡ್ ಮಾಡಲಾಗುತ್ತೆ. ಈ ವಿಡಿಯೋಗಳು ನಿಮಗೆ ಯೂಸ್ಫುಲ್ ಅನಿಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನಿಸಿದ್ರೆ ಇದನ್ನು ಶೇರ್ ಮಾಡಿ. ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇರೋ ಟಾಪಿಕ್ ಏನು ಅಂತಂದರೆ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಆನ್ ದ ಬೇಸಿಸ್ ಆಫ್ ಎಂಪೆರಿಕಲ್ ಆ್ಯಂಡ್ ಮಾಲಿಕ್ಯುಲರ್ ಫಾರ್ಮುಲಾ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ಎಂಪೆರಿಕಲ್ ಫಾರ್ಮುಲಾ ಅಂದ್ರೇನು, ಮಾಲಿಕ್ಯುಲರ್ ಫಾರ್ಮುಲಾ ಅಂದ್ರೇನು, ಇಂಪಾರ್ಟೆಂಟ್ ಫಾರ್ಮುಲಾ ಹಾಗೆಯೇ ಟೇಬಲ್ ಫಾರ್ಮೇಟನ್ನು ಹೇಳ್ಕೊಟ್ಟಿದ್ದೆ. ಸೊ ವಿಡಿಯೋದಲ್ಲಿ ನ್ಯೂಮರಿಕಲ್ಸನ್ನು ಸಾಲ್ವ್ ಮಾಡೋಣ. ಫಸ್ಟ್ ನ್ಯೂಮರಿಕಲ್ ಏನು ಅಂತ ನೋಡೋಣ. ಆ ಕಾಂಪೌಂಡ್ ಗೇವ್ ದ ಫಾಲೋವಿಂಗ್ ಡೇಟಾ. ಒಂದು ಕಾಂಪೌಂಡದು ಕೆಲವು ಡೇಟಾಗಳನ್ನ ಕೊಡಲಾಗಿದೆ. ಏನು ಅಂತಂದರೆ ಕಾರ್ಬನ್ ಪರ್ಸೆಂಟೇಜ್ ಕೊಟ್ಟಿದ್ದಾರೆ, ಎಷ್ಟು 57.82%. ಹಾಗೆ ಆಕ್ಸಿಜನ್ದು ಪರ್ಸೆಂಟೇಜ್ ಕೊಟ್ಟಿದ್ದಾರೆ 38.58%. ಆ್ಯಂಡ್ ದ ರೆಸ್ಟ್ ಹೈಡ್ರೋಜನ್. ಸೊ ಉಳ್ಕೊಂಡ್ರ ಅಂತ ಪರ್ಸೆಂಟೇಜಲ್ಲಿ ಏನು ಉಳ್ಕೊಂಡಿರುತ್ತೆ ಅದು ಹೈಡ್ರೋಜನ್ ಅಂತ ಹೇಳಿದ್ದಾರೆ. ಇಟ್ಸ್ ವೇಪರ್ ಡೆನ್ಸಿಟಿ ಈಸ್ 83. ಹಾಗೆ ಅದರದ್ದು ವೇಪರ್ ಡೆನ್ಸಿಟಿ ಕೊಟ್ಟಿದ್ದಾರೆ 83. ಫೈಂಡ್ ಇಟ್ಸ್ ಎಂಪೆರಿಕಲ್ ಆ್ಯಂಡ್ ಮಾಲಿಕ್ಯುಲರ್ ಫಾರ್ಮುಲಾ. ಸೊ ಇಲ್ಲಿ ನಾವೇನು ಫೈಂಡ್ ಔಟ್ ಮಾಡಬೇಕು, ಎಂಪೆರಿಕಲ್ ಮತ್ತು ಮಾಲಿಕ್ಯುಲರ್ ಫಾರ್ಮುಲಾ ಫೈಂಡ್ ಔಟ್ ಮಾಡಬೇಕು. ಇದ್ರ ಜೊತೆಗೆ ಅವ್ರು ಏನು ಕೊಟ್ಟಿದ್ದಾರೆ, ಅಟಾಮಿಕ್ ಮಾಸು ಸಹ ಕೊಟ್ಟಿದ್ದಾರೆ. ಕಾರ್ಬನ್ ಅಟಾಮಿಕ್ ಮಾಸ್ 12, ಆಕ್ಸಿಜನ್ 16, ಹಾಗೆ ಹೈಡ್ರೋಜನ್ 1. ಇದು ಕೊಟ್ಟರೆ ಅಂತ ಡೇಟಾ. ಈ ಡೇಟಾ ಯೂಸ್ ಮಾಡಿ ನಾವೇನು ಮಾಡಬೇಕು, ಇವಾಗ ಎಂಪೆರಿಕಲ್ ಮತ್ತು ಮಾಲಿಕ್ಯುಲರ್ ಫಾರ್ಮುಲಾನ ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ಏನು ಮಾಡಬೇಕು, ಎಂಪೆರಿಕಲ್ ಫಾರ್ಮುಲಾನ ಫೈಂಡ್ ಔಟ್ ಮಾಡಬೇಕು. ಆಲ್ರೆಡಿ ನಾನೆಲ್ಲ ಹೇಳ್ಕೊಟ್ಟಿದ್ದೀನಿ ಫಾರ್ಮುಲಾ, ಯಾವ್ಯಾವ ಫಾರ್ಮುಲಾನ ನಾವು ಯೂಸ್ ಮಾಡಬೇಕು ಅಂತ. ಇವಾಗ ಎಂಪೆರಿಕಲ್ ಫಾರ್ಮುಲಾ ಫೈಂಡ್ ಔಟ್ ಮಾಡಬೇಕಾದ್ರೆ ಒಂದು ಟೇಬಲ್ ಫಾರ್ಮೆಟ್ ಹೇಳ್ಕೊಟ್ಟಿದ್ದೆ. ಸೊ ಆ ಟೇಬಲ್ ಯೂಸ್ ಮಾಡಿಬಿಟ್ಟು ಫಸ್ಟ್ ಏನು ಮಾಡಬೇಕು, ಎಂಪೆರಿಕಲ್ ಫಾರ್ಮುಲಾ ಫೈಂಡ್ ಔಟ್ ಮಾಡಬೇಕು. ಅದಾದಮೇಲೆ ಮಾಲಿಕ್ಯುಲರ್ ಫಾರ್ಮುಲಾ ಫೈಂಡ್ ಔಟ್ ಮಾಡಬೇಕು. ಮಾಲಿಕ್ಯುಲರ್ ಫಾರ್ಮುಲಾಕ್ಕೆ ಏನು ಬರುತ್ತೆ, ಫಾರ್ಮುಲಾ ಏನು ಬರುತ್ತೆ ಅಂತಂದರೆ ಎಂಪೆರಿಕಲ್ ಫಾರ್ಮುಲಾ ಇಂಟು ಎನ್ ಫೈಂಡ್ ಔಟ್ ಮಾಡಬೇಕಾದ್ರೆ ಏನು ಗೊತ್ತಿರಬೇಕು, ಮಾಲಿಕ್ಯುಲರ್ ವೆಯ್ಟ್ ಡಿವೈಡೆಡ್ ಬೈ ಎಂಪೆರಿಕಲ್ ಫಾರ್ಮುಲಾ ವೆಯ್ಟ್. ಸೊ ನೆಕ್ಸ್ಟು ಮಾಲಿಕ್ಯುಲರ್ ವೆಯ್ಟ್ ಯಾವ ಥರ ಫೈಂಡ್ ಔಟ್ ಮಾಡಬೇಕು, ಒಂದು ಅವರೇ ಕೊಟ್ಟಿರ್ತಾರೆ, ಇಲ್ಲಾಂತಂದರೆ ವೇಪರ್ ಡೆನ್ಸಿಟಿ ಕೊಟ್ಟಿರ್ತಾರೆ. ವೇಪರ್ ಡೆನ್ಸಿಟಿ ಕೊಟ್ಟಿದ್ರೆ ವೇಪರ್ ಡೆನ್ಸಿಟಿ ಇಂಟು 2 ಮಾಡಿದ್ರೆ ಏನು ಸಿಗುತ್ತೆ, ನಮಗೆ ಮಾಲಿಕ್ಯುಲರ್ ವೆಯ್ಟ್ ಸಿಗುತ್ತೆ. ಸೊ ಇದೆಲ್ಲ ಡೀಟೇಲ್ನು ಸಹ ನಾನು ಏನು ಮಾಡಿದ್ದೀನಿ, ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನೋಡೋಣ ಇವಾಗ ಯಾವ ಥರ ಸಾಲ್ವ್ ಮಾಡೋದು ಅಂತ. ಫಸ್ಟು ಒಂದು ಟೇಬಲ್ ಬರ್ಕೋಬೇಕು ನಾವು. ಓಕೆ, ಸೊ ಈ ಥರ ಒಂದು ಟೇಬಲ್ ಬರ್ಕೋಬೇಕು. ಸೊ ಈ ಟೇಬಲಲ್ಲಿ ಏನೇನು ಬರ್ತಿದ್ದೀನಿ ನೋಡಿ, ನಾನು ರಿಲೇಟಿವ್ ಎಲಿಮೆಂಟ್ ಬರೆದಿದ್ದೀನಿ. ಎಲಿಮೆಂಟ್ ಜೊತೆಗೆ ಪರ್ಸೆಂಟೇಜ್ ಕಾಂಪೋಸಿಷನು, ಅಟಾಮಿಕ್ ಮಾಸು. ಫಸ್ಟ್ ಕಾಲಮಲ್ಲಿ ಏನು ಮಾಡಬೇಕು, ನಾವು ಎಲಿಮೆಂಟ್ ಬರಿಬೇಕು. ಸೆಕೆಂಡ್ ಪರ್ಸೆಂಟೇಜ್ ಕಾಂಪೋಸಿಷನು, ಅದಾದಮೇಲೆ ಅಟಾಮಿಕ್ ಮಾಸು. ನೆಕ್ಸ್ಟ್ ಏನು ಮಾಡಬೇಕು, ರಿಲೇಟಿವ್ ನಂಬರ್ ಆಫ್ ಆಟಮ್ಸ್ ಅಥವಾ ಮೋಲ್ಸನ್ನು ಫೈಂಡ್ ಔಟ್ ಮಾಡಬೇಕು. ಅದಾದಮೇಲೆ ಸಿಂಪ್ಲೆಸ್ಟ್ ರೇಷಿಯೋನ ಫೈಂಡ್ ಔಟ್ ಮಾಡಬೇಕು. ಸೊ ಇದು ಈ ಟೇಬಲ್ ಫಾರ್ಮೇಟ್ ಏನಕ್ಕೆ ಅಂತಂದರೆ ಎಂಪೆರಿಕಲ್ ಫಾರ್ಮುಲಾನ ಫೈಂಡ್ ಔಟ್ ಮಾಡೋಕ್ಕೆ. ಸೊ ಏನೇನು ಡೀಟೇಲ್ ಕೊಟ್ಟಿದ್ರು ನಮಗೆ, ಕಾರ್ಬನ್ ಯಾವ ಎಲಿಮೆಂಟ್ ಕೊಟ್ಟಿದ್ರು, ಕಾರ್ಬನ್ ಎಲಿಮೆಂಟ್ ಕೊಟ್ಟಿದ್ರು. ಅದಾದಮೇಲೆ ಒಂದು 2 ಲೈನ್ಸ್ ಬಿಟ್ಬಿಡಿ. ಸೊ ನೆಕ್ಸ್ಟ್ ಏನು ಕೊಟ್ಟಿದ್ರು ನಮಗೆ, ಆಕ್ಸಿಜನ್ ಆದಮೇಲೆ ಒಂದು 2 ಲೈನ್ಸ್ ಬಿಟ್ಟು ನೆಕ್ಸ್ಟ್ ಏನು ಬರ್ಕೋಬೇಕು, ನೀವು ಹೈಡ್ರೋಜನ್ ಬರ್ಕೋಬೇಕು. ಓಕೆ, ಸೊ ಕಾರ್ಬನ್, ಆಕ್ಸಿಜನ್ ಮತ್ತು ಹೈಡ್ರೋಜನ್ 3 ಎಲಿಮೆಂಟ್ ಕೊಟ್ಟಿದ್ರು ಅವರು. ಸೊ ಅದ್ರ ಜೊತೆಗೆ ಏನು ಕೊಟ್ಟಿದ್ರು, ಪರ್ಸೆಂಟೇಜ್ ಕೊಟ್ಟಿದ್ರು. ಯಾವುದ್ರದ್ದು ಪರ್ಸೆಂಟೇಜ್ ಕೊಟ್ಟಿದ್ರು, ಸೊ ಕಾರ್ಬನ್ ಕೊಟ್ಟಿದ್ರು, ಎಷ್ಟು ಕೊಟ್ಟಿದ್ರು, 57.82% ಕೊಟ್ಟಿದ್ರು. ಹಾಗೆಯೇ ಆಕ್ಸಿಜನ್ ಎಷ್ಟು ಕೊಟ್ಟಿದ್ದರು, 38.58 ಕೊಟ್ಟಿದ್ರು. ಸೊ ದ ರೆಸ್ಟ್ ಈಸ್ ಹೈಡ್ರೋಜನ್ ಅಂತ ಹೇಳಿದರು. ರೆಸ್ಟ್ ಈಸ್ ಹೈಡ್ರೋಜನ್ ಅಂದರೆ ಯಾವ ಥರ ಫೈಂಡ್ ಔಟ್ ಮಾಡ್ತೀರಾ ನೋಡಿ. ಸೊ ಪರ್ಸೆಂಟೇಜ್ ಅಂತಂದರೆ 100. ಸೊ ಈ 100ಅಲ್ಲಿ ಉಳ್ಕೊಂಡಿರೋದೇನೋ ಹೈಡ್ರೋಜನ್ ಅಂತ ಹೇಳಿದ್ದಾರೆ. ಅಂದರೆ ಸೊ 100 ಮೈನಸ್ ಏನು ಮಾಡಬೇಕು ನಾವು, ಪರ್ಸೆಂಟೇಜ್ ಆಫ್ ಕಾರ್ಬನು ಮತ್ತು ಪರ್ಸೆಂಟೇಜ್ ಆಫ್ ಆಕ್ಸಿಜನ್ನ ಆ್ಯಡ್ ಮಾಡಿ ಅದನ್ನು 100ಇಂದ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ, ಹೈಡ್ರೋಜನ್ದು ಪರ್ಸೆಂಟೇಜ್ ಸಿಗುತ್ತೆ. ಓಕೆ, ಸೊ ಕಾರ್ಬನ್ ಎಷ್ಟು 57.82 ಅಲ್ವಾ, ಪ್ಲಸ್ ಆಕ್ಸಿಜನ್ ಎಷ್ಟು 38.58. ಸೊ ಇದೆರಡನ್ನೂ ಆ್ಯಡ್ ಮಾಡ್ಕೊಳ್ಳೋಣ ನಾವು. ಆ್ಯಡ್ ಮಾಡಿಕೊಂಡ್ರೆ ಏನು ಬರುತ್ತೆ, 8 2 0 10 10ಗೆ 0 1. ಸೊ 8 10 13 14ಗೆ 4 1. ಓಕೆ, ಸೊ 8 8 16ಗೆ 6 1. ನೆಕ್ಸ್ಟ್ ಏನಾಗುತ್ತೆ, ಇದು 9. ಸೊ 96.40 ಆಗುತ್ತೆ. ಈ 96.40ನ ನಾವು 100ಇಂದ ಏನು ಮಾಡಬೇಕು, ಸಬ್ಸ್ಟ್ರಾಕ್ಟ್ ಮಾಡಬೇಕು. ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಏನು ಸಿಗುತ್ತೆ ನನಗೆ, 3.60% ಸಿಗುತ್ತೆ. ಓಕೆ, 3.60% ಸಿಗುತ್ತೆ. ಹಾಗಾದ್ರೆ ಹೈಡ್ರೋಜನ್ ಪರ್ಸೆಂಟೇಜ್ ಎಷ್ಟು, 3.60%. ಸೊ ಇದ್ರ ಜೊತೆಗೆ ಏನು ಡೀಟೇಲ್ ಕೊಟ್ಟಿದ್ದಾರೆ, ಅಟಾಮಿಕ್ ಮಾಸ್ ಸಹ ಕೊಟ್ಟಿದ್ದಾರೆ. ಕಾರ್ಬನ್ ಅಟಾಮಿಕ್ ಮಾಸ್ ಏನು 12 ನೋಡಿ, ಒಂದು ಸರಿ ಕೊಟ್ಟಿರ್ತಾರೆ, ಒಂದೊಂದು ಸರಿ ಕೊಟ್ಟಿರಲ್ಲ. ಕೆಲವು ಬೇಸಿಕ್ ಎಲಿಮೆಂಟದು ಆಟಮ್ದು ನಮಗೇನು ಕೊಟ್ಟಿರಬೇಕು ಗೊತ್ತಿರಬೇಕು, ಅಟಾಮಿಕ್ ಮಾಸ್ ಗೊತ್ತಿರಬೇಕು. ಸೊ ಕಾರ್ಬನ್ನು 12, ಆಕ್ಸಿಜನ್ನು 16, ಹೈಡ್ರೋಜನ್ ಎಷ್ಟು 1. ಸೊ ಇದಾದಮೇಲೆ ರಿಲೇಟಿವ್ ನಂಬರ್ ಆಫ್ ಆಟಮ್ಸ್ ಆರ್ ಮೋಲ್ ಯಾವ ಥರ ಫೈಂಡ್ ಔಟ್ ಮಾಡೋದು, ಪರ್ಸೆಂಟೇಜ್
ಪರ್ಸೆಂಟೇಜ್ ಕಂಪೋಸಿಷನ್ ಡಿವೈಡೆಡ್ ಬೈ ಅಟಾಮಿಕ್ ಮಾಸ್. ಅಂದರೆ ಸೆಕೆಂಡ್ ಕಾಲಮಲ್ಲಿ ಏನಿರುತ್ತೆ ಅದನ್ನು ಏನು ಮಾಡಬೇಕು ನಾವು ಥರ್ಡ್ ಕಾಲಮಲ್ಲಿ ಏನಿರುತ್ತೆ ಅದರಿಂದ ಡಿವೈಡ್ ಮಾಡಬೇಕು. ಸೊ ಬರ್ಕೊಬಿಡೋಣ ಫಸ್ಟು. ಸೊ 57.82 ಓಕೆ ಪರ್ಸೆಂಟೇಜ್ ಡಿವೈಡೆಡ್ ಬೈ ಅಟಾಮಿಕ್ ಮಾಸ್ ಎಷ್ಟು 12. ನೆಕ್ಸ್ಟ್ 38.58 ಡಿವೈಡೆಡ್ ಬೈ 16. ಸೊ ನೆಕ್ಸ್ಟ್ ಏನು 3.60 ಡಿವೈಡೆಡ್ ಬೈ 1 ಸಾರಿ ಎಷ್ಟು 1. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಇದರದ್ದು ಓಕೆ ರಿಲೇಟಿವ್ ನಂಬರ್ ಅಂದರೆ ಡಿವೈಡ್ ಮಾಡಬೇಕು. ಡಿವೈಡ್ ಮಾಡಿದಾಗ ಏನೇನು ಆನ್ಸರ್ ಸಿಗುತ್ತೆ ನಮಗೆ, ಒಂದು 4.82 ಸಿಗುತ್ತೆ. ಸೆಕೆಂಡ್ ಮಾಡಿದಾಗ ಏನು ಸಿಗುತ್ತೆ ನಮಗೆ 2.46 ಸಿಗುತ್ತೆ. ಸೊ ನೆಕ್ಸ್ಟ್ ಹೋದರೆ ನಮಗೆ 2.41 ಸಿಗುತ್ತೆ. ಸೊ ನೆಕ್ಸ್ಟ್ ಹೋದರೆ ಡಿವೈಡೆಡ್ ಬೈ 3.60 ಡಿವೈಡೆಡ್ ಬೈ 1 ಅಂತಂದರೆ 3.60ನೇ ಸಿಗುತ್ತೆ. ಸೊ ಈ ಸ್ಟೆಪ್ ಮಾಡಿದ್ಮೇಲೆ ಏನು ಮಾಡಬೇಕು, ಒಂದು ಸ್ಮಾಲೆಸ್ಟ್ ರಿಲೇಟಿವ್ ನಂಬರ್ ಆಫ್ ಆಟಮ್ಸನ್ನು ನಾವೇನು ಮಾಡಬೇಕು ಫೈಂಡ್ ಔಟ್ ಮಾಡಬೇಕು. 2.41 ಸ್ಮಾಲೆಸ್ಟ್ ಅಲ್ವಾ, ಸ್ಮಾಲೆಸ್ಟ್ ರಿಲೇಟಿವ್ ನಂಬರ್ ಆಫ್ ಆಟಮ್ಸ್. ಸೊ ಇದರಿಂದ ಏನು ಮಾಡಬೇಕು, ಎಲ್ಲ ರಿಲೇಟಿವ್ ನಂಬರ್ ಆಫ್ ಆಟಮ್ಸ್ ಅಥವಾ ಮೋಲ್ಸನ್ನು ನಾವೇನು ಮಾಡಬೇಕು ಡಿವೈಡ್ ಮಾಡಬೇಕು ಅಂತಂದರೆ ಇವಾಗ 4.82 ಡಿವೈಡೆಡ್ ಬೈ ಏನು ಮಾಡಬೇಕು 2.41 ಮಾಡಬೇಕು. ಹಾಗೆ 2.41 ಡಿವೈಡೆಡ್ ಬೈ ಏನು ಮಾಡಬೇಕು 2.41 ಮಾಡಬೇಕು. ನೆಕ್ಸ್ಟ್ 3.60 ಡಿವೈಡೆಡ್ ಬೈ ಏನು ಮಾಡಬೇಕು 2.41 ಮಾಡಬೇಕು. ಸೊ ಮಾಡಿದಾಗ ಏನು ಸಿಗುತ್ತೆ ನಮಗೆ ನೋಡಿ, ಇದು 2.1 ಸಿಗುತ್ತೆ. ಸೊ ನಾನು ಅದನ್ನು 2ನೇ ಸಿಗುತ್ತೆ, ಎಕ್ಸಾಕ್ಟಾಗಿ 2 ಸಿಗುತ್ತೆ. ಸರಿ, ಎಕ್ಸಾಕ್ಟಾಗಿ 2 ಸಿಗುತ್ತೆ ನಮಗೆ. ಸೊ ನೆಕ್ಸ್ಟು 2.41 ಡಿವೈಡೆಡ್ ಬೈ 2.41 ಅಂತಂದರೆ 1 ಸಿಗುತ್ತೆ. ಸೊ ನೆಕ್ಸ್ಟ್ ಏನು ಸಿಗುತ್ತೆ ಅಂದರೆ 1.5 ಅಂದರೆ 1.47 ಸಿಗುತ್ತೆ. ಸೊ 47 ಅಂತಂದರೆ ನಿಯರೆಸ್ಟ್ 1.5. ಸೊ ಇದನ್ನೇನು ಮಾಡೋಣ, ಡೆಸಿಮಲಲ್ಲಿದೆ, ಇದನ್ನು ಹೋಲ್ ನಂಬರಿಗೆ ಕನ್ವರ್ಷನ್ ಮಾಡಬೇಕು. ಸೊ ಮಾಡಬೇಕಾದ್ರೆ 1ಇಂದ ಡಿವೈಡ್ ಮಾಡಿದ್ರೆ 1ಇಂದ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 1.5ನೇ ಬರುತ್ತೆ. ಸೊ 2ಇಂದ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಏನಾಗುತ್ತೆ 3 ಬರುತ್ತೆ. ಸೊ ಯಾವುದು ಇದನ್ನು 3ಇಂದ ಮಲ್ಟಿಪ್ಲಿಕೇಶನ್ ಮಾಡೋದ್ರಿಂದ ಎಲ್ಲನೂ ಸಹ ನಾವೇನು ಮಾಡಬೇಕು 2ಇಂದ ಮಲ್ಟಿಪ್ಲಿಕೇಶನ್ ಮಾಡೋದ್ರಿಂದ ಎಲ್ಲನೂ ಸಹ ನಾವೇನು ಮಾಡಬೇಕು 2ಇಂದ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೊ ಇಂಟು 2 ಇಂಟು 2. ಸೊ ಏನಾಯಿತು 2 2 4 ಆಯಿತು. 1 ಇಂಟು 2 ಏನಾಯಿತು 2 ಆಯಿತು, 3 ಆಯಿತು. ಅಲ್ಲಿಗೆ ಎಂಪೆರಿಕಲ್ ಫಾರ್ಮುಲಾ ಏನು? ಸೊ ಎಂಪೆರಿಕಲ್ ಫಾರ್ಮುಲಾ ಏನು, ಏನೇನು ಎಲಿಮೆಂಟ್ ಇತ್ತು, ಕಾರ್ಬನ್ ಇತ್ತು. ಸೊ ಕಾರ್ಬನ್ ಎಷ್ಟು ಕಾರ್ಬನ್ ಪ್ರೆಸೆಂಟ್ ಇರುತ್ತೆ ಎಂಪೆರಿಕಲ್ ಫಾರ್ಮುಲಾ ಅಂತಂದರೆ ನೋಡಿ, ಏನು ಸಿಂಪ್ಲೆಸ್ಟ್ ರೇಷಿಯೋ ಇರುತ್ತೆ ನಂಬರ್ ಸಿಕ್ಕಿರುತ್ತೆ ನಮಗೆ, ಅದು ಆ ಕಾರ್ಬನ್ ಅಥವಾ ಎನಿ ಎಲಿಮೆಂಟು ಯಾವುದೇ ಎಲಿಮೆಂಟು ಅಷ್ಟು ನಂಬರ್ ಆಫ್ ಆಟಮ್ಸ್ ಪ್ರೆಸೆಂಟ್ ಇದೆ ಅಂತ ರೆಪ್ರೆಸೆಂಟ್ ಮಾಡುತ್ತೆ. ಇವಾಗ ಕಾರ್ಬನ್ಗೆ ಎಷ್ಟಿದೆ 4 ಬಂದಿದೆ. ಸೊ 4. ನೆಕ್ಸ್ಟ್ ಆಕ್ಸಿಜನ್ಗೆ ಹೋಗೋಣ, ಎಷ್ಟು ಬಂದಿದೆ 2 ಬಂದಿದೆ, ಅಂದರೆ 2 ಆಟಮ್ಸ್ ಪ್ರೆಸೆಂಟ್ ಇದೆ. ಸೊ ನೆಕ್ಸ್ಟ್ ಹೈಡ್ರೋಜನ್ಗೆ ಹೋಗೋಣ, ಹೈಡ್ರೋಜನಲ್ಲಿ ಎಷ್ಟು ಆಟಮ್ಸ್ ಇದೆ 3. ಸೊ ಇದೇನು ಎಂಪೆರಿಕಲ್ ಫಾರ್ಮುಲಾ. ಸೊ ನೆಕ್ಸ್ಟ್ ಇನ್ನೇನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ ಅವರು ನೋಡಿ, ಅದ್ರ ಜೊತೆಗೆ ಮಾಲಿಕ್ಯುಲರ್ ಫಾರ್ಮುಲಾನು ಸಹ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ಫಸ್ಟು ನಮ್ಮ ಫಾರ್ಮುಲಾ ಬರ್ಕೊಬೋಣ. ಮಾಲಿಕ್ಯುಲರ್ ಫಾರ್ಮುಲಾ ಇಟ್ ಈಸ್ ಈಕ್ವಲ್ ಟು ಎಂಪೆರಿಕಲ್ ಫಾರ್ಮುಲಾ ಇಂಟು ಎನ್. ಸೊ ಇವಾಗ ನಾನು ಏನು ಫೈಂಡ್ ಔಟ್ ಮಾಡಬೇಕು, ಎನ್ ಫೈಂಡ್ ಔಟ್ ಮಾಡಬೇಕು. ಸೊ ಎನ್ ಫೈಂಡ್ ಔಟ್ ಮಾಡಬೇಕಾದ್ರೆ ಏನೇನು ಗೊತ್ತಿರಬೇಕು ನನಗೆ, ಮಾಲಿಕ್ಯುಲರ್ ವೆಯ್ಟ್ ಗೊತ್ತಿರಬೇಕು ಡಿವೈಡೆಡ್ ಬೈ ಅದ್ರ ಜೊತೆಗೆ ಎಂಪೆರಿಕಲ್ ಫಾರ್ಮುಲಾ ವೆಯ್ಟ್ ಗೊತ್ತಿರಬೇಕು. ಸೊ ನೆಕ್ಸ್ಟ್ ಫಸ್ಟ್ ಏನು ಮಾಡೋಣ, ಎಂಪೆರಿಕಲ್ ಫಾರ್ಮುಲಾ ವೆಯ್ಟನ್ನು ಫೈಂಡ್ ಔಟ್ ಮಾಡೋಣ. ಹೇಗೆ ಫೈಂಡ್ ಔಟ್ ಮಾಡೋದು ಅಂತಂದರೆ ಎಲ್ಲದಕ್ಕೂ ಇವಾಗ ಕಾರ್ಬನ್ 4 ಕಾರ್ಬನ್ ಇದೆ. ಸೊ 4 ಕಾರ್ಬನ್ ಓಕೆ. ಸೊ 4 ಇಂಟು ಅಟಾಮಿಕ್ ಮಾಸ್ ಏನಿದೆ ಕಾರ್ಬನ್ಗೆ 12 ಇದೆ. ಸೊ ಇಂಟು 12 ಮಾಡ್ಕೋಬೇಕು. ಪ್ಲಸ್ ಎಷ್ಟು ಆಕ್ಸಿಜನ್ ಇದೆ 2 ಆಕ್ಸಿಜನ್ ಇದೆ. ಸೊ 2 ಇಂಟು ಅಟಾಮಿಕ್ ಮಾಸ್ ಎಷ್ಟು ಇದ್ರದ್ದು 16 ಪ್ಲಸ್ ಹೈಡ್ರೋಜನ್ ಎಷ್ಟು ಹೈಡ್ರೋಜನ್ ಇದೆ 3 ಹೈಡ್ರೋಜನ್ ಇದೆ. 3 ಇಂಟು ಅಟಾಮಿಕ್ ಮಾಸ್ ಎಷ್ಟು ಹೈಡ್ರೋಜನ್ದು 1. ಓಕೆ. ಸೊ ಈ ಥರ ಏನು ಮಾಡಬೇಕು ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಇದಾದಮೇಲೆ ಏನು ಮಾಡಬೇಕು ಅಂತಂದರೆ 4 ಇಂಟು 12 ಅಂತಂದರೆ ಎಷ್ಟು ಬರುತ್ತೆ ನಮಗೆ 48 ಬರುತ್ತೆ. ಪ್ಲಸ್ ಓಕೆ 16 ಇಂಟು 2 ಅಂತಂದರೆ ಎಷ್ಟು ಬರುತ್ತೆ 32 ಪ್ಲಸ್ 3. ಸೊ ಇದೆರಡು ಎಲ್ಲನೂ ಆ್ಯಡ್ ಮಾಡ್ಕೋಬೇಕು. 8 10 10 13ಗೆ 3 1 ಎಷ್ಟು ಬಂತು 83 ಬಂತು ನನಗೆ. ಓಕೆ. ಸೊ ಎಂಪೆರಿಕಲ್ ಫಾರ್ಮುಲಾ ವೆಯ್ಟ್ ಎಷ್ಟು ಬಂತು 83 ಬಂತು. ಸೊ ಅದ್ರ ಜೊತೆಗೆ ನನಗೆ ಮಾಲಿಕ್ಯುಲರ್ ವೆಯ್ಟು ಗೊತ್ತಿರಬೇಕಲ್ವಾ. ಸೊ ಮಾಲಿಕ್ಯುಲರ್ ವೆಯ್ಟ್ ಗೊತ್ತಿರಬೇಕು. ಅವರು ಮಾಲಿಕ್ಯುಲರ್ ವೆಯ್ಟ್ ಬದಲು ಏನು ಕೊಟ್ಟಿದ್ದಾರೆ ನಮಗೆ ನೋಡಿ, ವೇಪರ್ ಡೆನ್ಸಿಟಿ ಕೊಟ್ಟಿದ್ದಾರೆ. ಸೊ ವೇಪರ್ ಡೆನ್ಸಿಟಿ ಎಷ್ಟು 83 ಕೊಟ್ಟಿದ್ದಾರೆ. ವೇಪರ್ ಡೆನ್ಸಿಟಿ ಕೊಟ್ಟಿದ್ರೆ ಹೇಗೆ ಕಂಡುಹಿಡಬೇಕು, ಮಾಲಿಕ್ಯುಲರ್ ವೆಯ್ಟ್ ಇಟ್ ಈಸ್ ಈಕ್ವಲ್ ಟು ವೇಪರ್ ಡೆನ್ಸಿಟಿ ಇಂಟು 2 ಮಾಡಬೇಕು. ಸೊ ಏನು ಕೊಟ್ಟಿದ್ರು ಅವರು 83 ಕೊಟ್ಟಿದ್ರು. ಸೊ 83 ಇಂಟು 2 ಮಾಡಿದ್ರೆ ನಮಗೆ ಏನು ಸಿಗುತ್ತೆ ಅಲ್ಲಿಗೆ 166 ಸಿಗುತ್ತೆ.
ಓಕೆ 166 ಏನು ಮಾಲಿಕ್ಯುಲರ್ ವೆಯ್ಟು, ಎಂಪೆರಿಕಲ್ ಫಾರ್ಮುಲಾ ವೆಯ್ಟ್ ಎಷ್ಟು 83. ಸೊ ಈ ವ್ಯಾಲ್ಯೂನ ನಾವೇನು ಮಾಡಬೇಕು, ಎನ್ನಿಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಅವಾಗ ಏನು ಸಿಗುತ್ತೆ, ಮಾಲಿಕ್ಯುಲರ್ ವೆಯ್ಟ್ ಎಷ್ಟು 166, ಎಂಪೆರಿಕಲ್ ಫಾರ್ಮುಲಾ ವೆಯ್ಟ್ ಎಷ್ಟು ಬಂತು ನಮಗೆ 83 ಬಂತು. ಸೊ ನನಗೆ ಎಷ್ಟು ಸಿಕ್ತು 2 ಸಿಕ್ತು. ಸೊ ಇವಾಗ ಏನು ಮಾಡಬೇಕು, ನಾವು ಮಾಲಿಕ್ಯುಲರ್ ಫಾರ್ಮುಲಾನ ಫೈಂಡ್ ಔಟ್ ಮಾಡಬೇಕು. ಎಂಪೆರಿಕಲ್ ಫಾರ್ಮುಲಾ ಏನಿತ್ತು ನಮಗೆ C4, ಓಕೆ, O2 ಹೈಡ್ರೋಜನ್ 3 ಇತ್ತು. ಓಕೆ, ಇದು ಎಂಪೆರಿಕಲ್ ಫಾರ್ಮುಲಾ. ಇಂಟು ಏನು ಸಿಕ್ತು ನಮಗೆ 2 ಸಿಕ್ತು, ಇಂಟು 2 ಮಾಡಬೇಕು. ಅವಾಗ ಏನು ಸಿಗುತ್ತೆ ನಮಗೆ C8, ಓಕೆ, ಅಂದರೆ ಕಾರ್ಬನ್ 8, ಆಕ್ಸಿಜನ್ ಎಷ್ಟಾಗುತ್ತೆ 4 ಆಗುತ್ತೆ, ಹೈಡ್ರೋಜನ್ ಎಷ್ಟಾಗುತ್ತೆ ಇಲ್ಲಿ 6 ಆಗುತ್ತೆ. ಇದು ಮಾಲಿಕ್ಯುಲರ್ ಫಾರ್ಮುಲಾ. ಓಕೆ, ಸೊ ಈ ಥರ ನಾವೇನು ಮಾಡ್ಬೋದು, ಫೈಂಡ್ ಔಟ್ ಮಾಡ್ಬೋದು. ನೆಕ್ಸ್ಟ್ ಸೆಕೆಂಡ್ ನ್ಯೂಮರಿಕಲ್ಸ್ ಸಾಲ್ವ್ ಮಾಡೋಣ. ಇವಾಗ ಸೆಕೆಂಡ್ ನ್ಯೂಮರಿಕಲ್ಸ್ ಏನು ಕೊಟ್ಟಿದ್ದಾರೆ ಅವರು, 4 ಗ್ರಾಮ್ ಆಫ್ ಅ ಮೆಟಾಲಿಕ್ ಕ್ಲೋರೈಡ್ ಕಂಟೈನ್ಸ್ 1.89 ಗ್ರಾಮ್ ಆಫ್ ದ ಮೆಟಲ್ ಎಕ್ಸ್. ಒಂದು ಕಾಂಪೌಂಡ್ ಕೊಟ್ಟಿದ್ದಾರೆ, ಆ ಕಾಂಪೌಂಡ್ ನೇಮ್ ಏನು ಮೆಟಾಲಿಕ್ ಕ್ಲೋರೈಡ್. ಸೊ ಮೆಟಲ್ನ ಅವರು ಎಕ್ಸ್ ಅಂತ ತೊಗೊಂಡಿದ್ದಾರೆ. ಸೊ ಮೆಟಾಲಿಕ್ ಕ್ಲೋರೈಡ್ ವೆಯ್ಟ್ ಕೊಟ್ಟಿದ್ದಾರೆ ಅವರು. ಸೊ ನಾನೇನು ತೊಗೋಬೇಕು, XCl ಅಂತ ತೊಗೋಣ, ಮೆಟಾಲಿಕ್ ಕ್ಲೋರೈಡ್. ಓಕೆ, ಸೊ ಮೆಟಾಲಿಕ್ ಕ್ಲೋರೈಡದು ವೆಯ್ಟ್ ಎಷ್ಟು ಕೊಟ್ಟಿದ್ದಾರೆ, 4 ಗ್ರಾಮ್ ಕೊಟ್ಟಿದ್ದಾರೆ. ಈ 4 ಗ್ರಾಮಲ್ಲಿ ಮೆಟಲ್ ವೆಯ್ಟು ಸಹ ಕೊಟ್ಟಿದ್ದಾರೆ. ಮೆಟಲ್ ವೆಯ್ಟ್ ಎಷ್ಟು ಕೊಟ್ಟಿದ್ದಾರೆ, 1.89 ಗ್ರಾಮ್ ಕೊಟ್ಟಿದ್ದಾರೆ. ಓಕೆ, ಸೊ ಇದೆರಡು ಡೀಟೇಲ್ ಕೊಟ್ಟಿದ್ದಾರೆ. ನಾವು ಏನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ಎಂಪೆರಿಕಲ್ ಫಾರ್ಮುಲಾ ಕ್ಯಾಲ್ಕುಲೇಟ್ ಮಾಡಬೇಕು. ಯಾವುದ್ರದ್ದು, ಮೆಟಾಲಿಕ್ ಕ್ಲೋರೈಡದು. ಅದ್ರ ಜೊತೆಗೆ ಅವರು ಅಟಾಮಿಕ್ ವೆಯ್ಟ್ ಕೊಟ್ಟಿದ್ದಾರೆ. ಮೆಟಲ್ 64 ಕೊಟ್ಟಿದ್ದಾರೆ, ಕ್ಲೋರಿನ್ 35.5 ಕೊಟ್ಟಿದ್ದಾರೆ. ಸೊ ಇವಾಗ ಏನು ಮಾಡಬೇಕು ನಾವು ಅಂತಂದರೆ, ಫಸ್ಟ್ ಏನು ಮಾಡಬೇಕು, ಟೇಬಲ್ ಫಾರ್ಮೆಟಲ್ಲಿ ಏನೇನಿದೆ. ಸೊ ಟೇಬಲ್ ಫಾರ್ಮೆಟಲ್ಲಿ ಏನೇನಿದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಏನೇನಿರುತ್ತೆ ಟೇಬಲ್ ಫಾರ್ಮೆಟಲ್ಲಿ, ಎಲಿಮೆಂಟ್ ಇರುತ್ತೆ. ಸೊ ನೆಕ್ಸ್ಟ್ ಏನಿರುತ್ತೆ, ಪರ್ಸೆಂಟೇಜ್ ಕಾಂಪೋಸಿಷನ್ ಇರುತ್ತೆ. ಬಟ್ ನನಗಿಲ್ಲಿ ಪರ್ಸೆಂಟೇಜಲ್ಲಿ ಕೊಟ್ಟಿಲ್ಲ. ಅವ್ರು ಯಾವುದ್ರಲ್ಲಿ ಕೊಟ್ಟಿದ್ದಾರೆ, ವೆಯ್ಟಲ್ಲಿ ಕೊಟ್ಟಿದ್ದಾರೆ. ಸೊ ಫಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು, ನಾನು ಪರ್ಸೆಂಟೇಜನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಪರ್ಸೆಂಟೇಜನ್ನು ಯಾವ ಥರ ಫೈಂಡ್ ಔಟ್ ಮಾಡೋದು, ಮೆಟಲ್ ಎರಡೇ ಇರೋದು ಎಲಿಮೆಂಟು. ಯಾವ ಎಲಿಮೆಂಟ್ ಇದೆ ಇಲ್ಲಿ, ಮೆಟಲ್ ಇದೆ, ಇನ್ನೊಂದು ಕ್ಲೋರಿನ್ ಇದೆ. ಸೊ ಮೆಟಲ್ದು ವೆಯ್ಟ್ ಕೊಟ್ಟಿದ್ದಾರೆ ಅಲ್ವಾ ಅವರು. ಸೊ ನಾನು ಏನು ಮಾಡ್ತೀನಿ ಅಂತಂದರೆ, ಫಸ್ಟು ಪರ್ಸೆಂಟೇಜ್ ಆಫ್ ಮೆಟಲ್ನ ಫೈಂಡ್ ಔಟ್ ಮಾಡ್ತೀನಿ. ಯಾವ ಥರ ಫೈಂಡ್ ಔಟ್ ಮಾಡೋದು ಅಂತಂದರೆ ನೋಡಿ, 4 ಗ್ರಾಮ್ ಕಾಂಪೌಂಡಲ್ಲಿ ಅಂದರೆ ಮೆಟಾಲಿಕ್ ಕ್ಲೋರೈಡಲ್ಲಿ ಮೆಟಲ್ ಎಷ್ಟಿದೆ, 1.89 ಗ್ರಾಮ್ ಇದೆ. ಸೊ ನಾನು ಯಾವುದು ಕನ್ವರ್ಷನ್ ಏನು ಕಂಡುಹಿಡಬೇಕು, ಪರ್ಸೆಂಟೇಜ್ ಕಂಡುಹಿಡಬೇಕು. ಸೊ ಇಂಟು 100 ಮಾಡ್ತೀನಿ. ಓಕೆ, ಸೊ 4 ಗ್ರಾಮಲ್ಲಿ ಎಷ್ಟಿದೆ ಮೆಟಲ್ಲು, 1.89 ಇದೆ. ಸೊ ಏನು ತೊಗೋಬೇಕು, 1.89 ಡಿವೈಡೆಡ್ ಬೈ 4 ಇಂಟು 100 ಮಾಡ್ತೀವಿ. ಮಾಡಿದಾಗ ನಮಗೆ ಎಷ್ಟು ಸಿಗುತ್ತೆ, ಅವಾಗ 47.25% ಸಿಗುತ್ತೆ. ಸೊ ಇದು ಮೆಟಲ್ದು. ಇದ್ರ ಜೊತೆಗೆ ಇನ್ನೂ ಒಂದು ಎಲಿಮೆಂಟ್ ಪ್ರೆಸೆಂಟ್ ಇದೆ ಅಲ್ವಾ, ಕ್ಲೋರಿನ್ ಯಾವ ಥರ ಫೈಂಡ್ ಔಟ್ ಮಾಡೋದು, ಇರೋದು ಎರಡೇ ಎಲಿಮೆಂಟ್ ಅಲ್ವಾ. ಮೆಟಲ್ ಗೊತ್ತಿದೆ ಅಂದರೆ ಕ್ಲೋರಿನ್ ಯಾವ ಥರ ಫೈಂಡ್ ಔಟ್ ಮಾಡ್ಬೋದು, 100 ಮೈನಸ್ 47.25 ಮಾಡಿದ್ರೆ ನಮಗೆ ಎಷ್ಟು ಸಿಗುತ್ತೆ, 75. ಓಕೆ, ಸೊ 5. ಸೊ 52.75% ಸಿಗುತ್ತೆ ನಮಗೆ. ಓಕೆ, ಇದು ಕ್ಲೋರಿನ್ದು. ಸೊ ಇವಾಗ ಎರಡರದ್ದು ಸಹ ಏನು ಗೊತ್ತಾಗಿದೆ ನನಗೆ, ಪರ್ಸೆಂಟೇಜ್ ಗೊತ್ತಾಗಿದೆ. ಸೊ ಏನು ಫೈಂಡ್ ಔಟ್ ಮಾಡಬೇಕು, ಎಂಪೆರಿಕಲ್ ಫಾರ್ಮುಲಾ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಸ್ಟೆಪ್ ಏನು, ಎಲಿಮೆಂಟ್ ಬರ್ಕೋಬೇಕು. ಸೊ ಇಲ್ಲಿ ಕೊಟ್ಟಿರೋದು 2 ಎಲಿಮೆಂಟು. ಯಾವ ಎಲಿಮೆಂಟ್ ಕೊಟ್ಟಿದ್ದಾರೆ, ಮೆಟಲ್ನ ಎಕ್ಸ್ ಅಂತ ತೊಗೋಬೇಕು, ಅವರೇ ಕೊಟ್ಬಿಟ್ಟಿದ್ದಾರೆ. ಸೊ ನೆಕ್ಸ್ಟ್ ಇನ್ನೊಂದು ಯಾವುದು ಎಲಿಮೆಂಟ್ ಕೊಟ್ಟಿದ್ದಾರೆ, ಕ್ಲೋರಿನ್ ಕೊಟ್ಟಿದ್ದಾರೆ, Cl. ಸೊ ಪರ್ಸೆಂಟೇಜು ಫೈಂಡ್ ಔಟ್ ಮಾಡೋದು, ಎಕ್ಸಿಗೆ ಎಷ್ಟು ಬಂದಿದೆ, 47.25% ಬಂದಿದ್ರೆ, Clದು ಎಷ್ಟು ಪರ್ಸೆಂಟೇಜ್ ಬಂದಿದೆ, 52.75% ಬಂದಿದೆ. ಸೊ ಅಟಾಮಿಕ್ ಮಾಸ್ ಅವರೇ ಕೊಟ್ಟಿದ್ದಾರೆ ನಮಗೆ. ಎಕ್ಸ್ ಅಂತಂದರೆ ಮೆಟಲ್ದು ಎಷ್ಟು ಕೊಟ್ಟಿದ್ದಾರೆ ಅವರು, 64 ಕೊಟ್ಟಿದ್ದಾರೆ. ಹಾಗೆಯೇ ಕ್ಲೋರಿನ್ದು ಎಷ್ಟು ಕೊಟ್ಟಿದ್ದಾರೆ ಅವರು, 35.5 ಕೊಟ್ಟಿದ್ದಾರೆ. ಓಕೆ, ಸೊ ರಿಲೇಟಿವ್ ನಂಬರ್ ಆಫ್ ಆಟಮ್ಸ್ ಆರ್ ಮೋಲ್ ಯಾವ ಥರ ಫೈಂಡ್ ಔಟ್ ಮಾಡ್ತೀರಾ, 47.25 ಅಂದರೆ ಪರ್ಸೆಂಟೇಜ್ ಡಿವೈಡೆಡ್ ಬೈ ಅಟಾಮಿಕ್ ಮಾಸ್ ಮಾಡಬೇಕು. ಸೊ 52 ಕ್ಲೋರಿನ್ಗೆ 0.75 ಡಿವೈಡೆಡ್ ಬೈ ಏನಾಗುತ್ತೆ, 35.5. ಸೊ ಇದನ್ನು ಸಾಲ್ವ್ ಮಾಡಿದಾಗ ನಮಗೆ ಏನು ಸಿಗುತ್ತೆ ನೋಡಿ, 0.73 ಸಿಗುತ್ತೆ. ಓಕೆ, ಸೊ ಅದೇ ಥರ ಇದಕ್ಕೇನು ಸಿಗುತ್ತೆ ನನಗೆ, 1.48 ಸಿಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತಂದರೆ, ಯಾವುದು ಸ್ಮಾಲೆಸ್ಟ್ ಒನ್, ಇದರಲ್ಲಿ 0.73 ಇಸ್ ದ ಸ್ಮಾಲೆಸ್ಟ್. ಓಕೆ, ಇದರಿಂದ ಏನು ಮಾಡಬೇಕು ನಾವು, ಎಲ್ಲ ರಿಲೇಟಿವ್ ನಂಬರ್ನ ಏನು ಮಾಡಬೇಕು, ಡಿವೈಡ್ ಮಾಡಬೇಕು. ಅಂದರೆ 0.73 ಡಿವೈಡೆಡ್ ಬೈ 0.73 ಮಾಡಬೇಕು. ಹಾಗೆಯೇ 1.48 ಡಿವೈಡೆಡ್ ಬೈ ಏನು ಮಾಡಬೇಕು, 1.48 ಮಾಡಬೇಕು. ಸೊ ಏನು ಸಿಗುತ್ತೆ ನನಗೆ, 1.48 ಡಿವೈಡೆಡ್ ಬೈ 0.73 ಮಾಡಬೇಕು. ಓಕೆ, ಏನು ಸಿಗುತ್ತೆ ನನಗೆ, ಇಲ್ಲಿ 1 ಸಿಗುತ್ತೆ, ಇಲ್ಲೇನು ಸಿಗುತ್ತೆ, 2 ಸಿಗುತ್ತೆ. ಓಕೆ, ಸೊ ಅಲ್ಲಿಗೆ ಎಂಪೆರಿಕಲ್ ಫಾರ್ಮುಲಾದಲ್ಲಿ 2 ಎಲಿಮೆಂಟ್ ಇದೆ. ಒಂದು ಎಕ್ಸ್, ಎಂಪೆರಿಕಲ್ ಫಾರ್ಮುಲಾ ಎಕ್ಸ್ ಎಷ್ಟಿದೆ, 1 ಇದೆ. ಸೊ ನೆಕ್ಸ್ಟು Cl ಎಷ್ಟಿದೆ, 2 ಇದೆ.
ಓಕೆ, ಈ ಥರ ಫೈಂಡ್ ಔಟ್ ಮಾಡ್ಬೋದು. ಪ್ರಾಬ್ಲಮ್ಸ್ ಏನು ಕೊಟ್ಟಿದ್ದಾರೆ ನೋಡೋಣ. ಕ್ಯಾಲ್ಕುಲೇಟ್ ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಅ ಕಾಂಪೌಂಡ್ whose empirical formula is CH2O and vapor density is 30. ಸೊ ಇಲ್ಲಿ ಎಂಪಿರಿಕಲ್ ಫಾರ್ಮುಲಾ ಕೊಟ್ಟಿದ್ದಾರೆ, ವೇಪರ್ ಡೆನ್ಸಿಟಿ ಕೊಟ್ಟಿದ್ದಾರೆ. ನಾವೇನು ಫೈಂಡ್ ಔಟ್ ಮಾಡಬೇಕು? ಮಾಲಿಕ್ಯುಲರ್ ಫಾರ್ಮುಲಾನ ಫೈಂಡ್ ಔಟ್ ಮಾಡಬೇಕು. ಮಾಲಿಕ್ಯುಲರ್ ಫಾರ್ಮುಲಾ ಫೈಂಡ್ ಔಟ್ ಮಾಡಬೇಕಾದ್ರೆ ಏನು ಫೈಂಡ್ ಔಟ್ ಮಾಡೋದು? ಸೊ ಮಾಲಿಕ್ಯುಲರ್ ಫಾರ್ಮುಲಾ ಇಟ್ ಈಸ್ ಈಕ್ವಲ್ ಟು ಎಂಪಿರಿಕಲ್ ಫಾರ್ಮುಲಾ ಇಂಟು ಎನ್. ಸೊ ಎನ್ನನ್ನು ಯಾವ ಥರ ಫೈಂಡ್ ಔಟ್ ಮಾಡ್ತೀವಿ? ಎನ್ ಇಟ್ ಈಸ್ ಈಕ್ವಲ್ ಟು ಮಾಲಿಕ್ಯುಲರ್ ವೆಯ್ಟ್ ಡಿವೈಡೆಡ್ ಬೈ ಎಂಪಿರಿಕಲ್ ಫಾರ್ಮುಲಾ ವೆಯ್ಟ್. ಓಕೆ, ಸೊ ಮಾಲಿಕ್ಯುಲರ್ ವೆಯ್ಟ್ ಅವರು ಡೈರೆಕ್ಟಾಗಿ ಕೊಟ್ಟಿಲ್ಲ, ಬಟ್ ಏನು ಕೊಟ್ಟಿದ್ದಾರೆ ಅವರು? ವೇಪರ್ ಡೆನ್ಸಿಟಿ ಕೊಟ್ಟಿದ್ದಾರೆ. ಸೊ ವೇಪರ್ ಡೆನ್ಸಿಟಿ ಇಂಟು 2 ಮಾಡಿದ್ರೆ ಏನು ಸಿಗುತ್ತೆ ನನಗೆ? ಮಾಲಿಕ್ಯುಲರ್ ವೆಯ್ಟ್ ಸಿಗುತ್ತೆ. ಅಂತಂದರೆ ವೇಪರ್ ಡೆನ್ಸಿಟಿ 30 ಇಂಟು 2 ಮಾಡಿದ್ರೆ ಎಷ್ಟು ಬಂತು ನನಗೆ? 60 ಸಿಕ್ತು. ಓಕೆ, 60 ಮಾಲಿಕ್ಯುಲರ್ ವೆಯ್ಟ್. ಹಾಗಾದ್ರೆ ಎಂಪಿರಿಕಲ್ ಫಾರ್ಮುಲಾ ವೆಯ್ಟ್ ಯಾವ ಥರ ಫೈಂಡ್ ಔಟ್ ಮಾಡೋದು? ಎಂಪಿರಿಕಲ್ ಫಾರ್ಮುಲಾ ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ? CH2O ಅಂತ ಕೊಟ್ಟಿದ್ದಾರೆ. ಸೊ ಕಾರ್ಬನ್ ಎಷ್ಟಿದೆ? 1 ಇದೆ. 1 ಇಂಟು ಅಟಾಮಿಕ್ ಮಾಸ್ ಕಾರ್ಬನ್ ಎಷ್ಟು? 12. ಸೊ ಪ್ಲಸ್ ಹೈಡ್ರೋಜನ್ ಎಷ್ಟಿದೆ? 2 ಇದೆ. 2 ಇಂಟು ಅಟಾಮಿಕ್ ಮಾಸ್ ಆಫ್ ಹೈಡ್ರೋಜನ್ ಎಷ್ಟು? 1 ಪ್ಲಸ್ ಆಕ್ಸಿಜನ್ ಎಷ್ಟಿದೆ? 1 ಇದೆ. ಅಟಾಮಿಕ್ ಮಾಸ್ ಆಕ್ಸಿಜನ್ ಎಷ್ಟು? 16. ಸೊ ಏನಾಗುತ್ತೆ ಇಲ್ಲಿ? 12 ಪ್ಲಸ್ 2 ಪ್ಲಸ್ 16 ಮಾಡಿದಾಗ ನನಗೆ ಏನು ಸಿಗುತ್ತೆ? ಅವಾಗ 30 ಸಿಗುತ್ತೆ. ಸೊ ಮಾಲಿಕ್ಯುಲರ್ ವೆಯ್ಟ್, ಮಾಲಿಕ್ಯುಲರ್ ಫಾರ್ಮುಲಾ ವೆಯ್ಟ್ ಎಷ್ಟು? 30. ಸೊ ಇವಾಗ ಏನು ಮಾಡಬೇಕು? ಎನ್ ಫೈಂಡ್ ಔಟ್ ಮಾಡಬೇಕು. ಎನ್ ಇಟ್ ಈಸ್ ಈಕ್ವಲ್ ಟು ಮಾಲಿಕ್ಯುಲರ್ ವೆಯ್ಟ್ ಎಷ್ಟು? 60. ಓಕೆ, ಎಂಪಿರಿಕಲ್ ಫಾರ್ಮುಲಾ ವೆಯ್ಟ್ ಎಷ್ಟು? 30. ಸೊ ಡಿವೈಡ್ ಮಾಡಿದಾಗ ಏನು ಸಿಗುತ್ತೆ? ಎನ್ ಇಟ್ ಈಸ್ ಈಕ್ವಲ್ ಟು 2 ಸಿಗುತ್ತೆ. ನೆಕ್ಸ್ಟ್ ಹಾಗಾದರೆ ಮಾಲಿಕ್ಯುಲರ್ ಫಾರ್ಮುಲಾ ಹೆಂಗೆ ಫೈಂಡ್ ಔಟ್ ಮಾಡೋದು? ಮಾಲಿಕ್ಯುಲರ್ ಫಾರ್ಮುಲಾ ಇಟ್ ಈಸ್ ಈಕ್ವಲ್ ಟು ಎಂಪಿರಿಕಲ್ ಫಾರ್ಮುಲಾ ಇಂಟು ಎನ್. ಎಂಪಿರಿಕಲ್ ಫಾರ್ಮುಲಾ ಏನು ಕೊಟ್ಟಿದ್ದಾರೆ ಅವರು? CH2O ಕೊಟ್ಟಿದ್ದಾರೆ. CH2O ಇಂಟು ಎನ್ ಏನು ಬಂತು ನಮಗೆ? 2 ಬಂತು. ಸೊ ಆನ್ಸರ್ ಏನಾಗುತ್ತೆ? C2H4O2. ಓಕೆ, ದಿಸ್ ಈಸ್ ದ ಮಾಲಿಕ್ಯುಲರ್ ಫಾರ್ಮುಲಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ 3 ಪ್ರಾಬ್ಲಮ್ಸ್, ನ್ಯೂಮೆರಿಕಲ್ ಪ್ರಾಬ್ಲಮ್ಸನ್ನು ಅಪ್ಲೋಡ್ ಮಾಡ್ತೀನಿ ರಿಲೇಟೆಡ್ ಟು ದಿಸ್ ಟಾಪಿಕ್ ಒನ್ಲಿ. ಆಲ್ ದ ಬೆಸ್ಟ್.